ಸಿನಿಮಾರಂಗಕ್ಕೆ ಮತ್ತೊಂದು ಶಾಕ್ ಎದುರಾಗಿರುವಂಥದ್ದು ಹೌದು. ಸದ್ಯ ಖ್ಯಾತ ನಟರಾಗಿ ಮತ್ತು ಹಿರಿಯ ನಟರಾಗಿ ಕೂಡ ಇವರು ಕಾಣಿಸಿಕೊಂಡು ಪೋಷಕ ಪಾತ್ರಗಳೆಲ್ಲ ಅಭಿನಯಿಸಿದಂಥ ಕಲಾವಿದ ನಟ ಗಣೇಶ್ ಅವರು ಇದೀಗ ಈ ಲೋಕವನ್ನು ತ್ಯಜಿಸಿದ್ದಾರೆ ಅನ್ನೋ ಮಾಹಿತಿಗೆ ಬರ್ತಾರಂಥದ್ದು. ತೀವ್ರವಾದ ಹೃದಯಘಾತವಾಗಿ ಕೊನೆ ಸೆಳೆದಿದ್ದಾರೆ ಅನ್ನೋ ಮಾಹಿತಿಗೆ ಬಂದಿರೋದು. ಸುಮಾರು 450ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿ ತಮಿಳು ಸಿನಿಮಾರಂಗದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಛಾಪನ್ನು ಕೂಡ ಇವರು ಮಾಡಿಸಿದ್ರು ಅಂತ ಹೇಳ್ಬೋದು. ಇನ್ನು ಇವ್ರದಂಥ ಸಾಕಷ್ಟು ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿದಂಥ ಹೇಳ್ಬೋದು. ಇನ್ನು ದೊಡ್ಡ ದೊಡ್ಡ ನಟರಿಗೆ ಕೂಡ ಪೋಷಕ ಪಾತ್ರದಲ್ಲಿ ಇವರು ಕಾಣಿಸ್ಕೊಳ್ತಿದ್ರು. ಅವ್ರು ಬೇರೆ ಯಾರೂ ಅಲ್ಲ, ಡೆಲ್ಲಿ ಗಣೇಶ್ ಅವರು. ಇನ್ನು ಡೆಲ್ಲಿ ಗಣೇಶ್ ಅವರು ಇದೀಗ ನಿಧನರಾಗಿದ್ದಾರೆ ಅನ್ನೋ ಮಾಹಿತಿಗೆ ಸದ್ಯಕ್ಕೆ ಬಂದಿರುವಂಥದ್ದು. ಇನ್ನು ಡೆಲ್ಲಿ ಗಣೇಶ್ ಅವರು ಸಾಕಷ್ಟು ದೊಡ್ಡ ಮಟ್ಟಿಗೆ ಹೆಸರು ಸಹ ಮಾಡಿದಂಥ ಅತಿ ದೊಡ್ಡ ಕಲಾವಿದರು ಕೂಡ ಇವರು ಆಗಿದ್ದಾರೆ. ಇನ್ನು ಇಂಥ ಅತಿ ದೊಡ್ಡ ಕಲಾವಿದ ಅಂತ ಡೆಲ್ಲಿ ಗಣೇಶ್ ಇದೀಗ ಈ ಲೋಕವನ್ನು ತ್ಯಜಿಸಿದ್ದಾರೆ. ಸಿನಿಮಾ ರಂಗದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ವ್ಯಕ್ತಿ ಅಂತಲೂ ಕೂಡ ಇವ್ರನ್ನ ಹೇಳ್ಬೋದು. ಇನ್ನು ವೆಟ್ರಿಕಾನ್ ಮತ್ತು ಪುಳವಿ ಎಂಬ ಸಿನಿಮಾದಲ್ಲಿ ಪ್ರಮುಖವಾದ ಪಾತ್ರಗಳಲ್ಲಿ ಇವರಿಗೆ ಹೆಸರು ತಂದು ಕೊಟ್ಟಿತ್ತು. ಮತ್ತು ವಿಜಯ್ ತಳಪತಿಯವರ ಜೊತೆ ಗಿಲ್ಲಿ ಮತ್ತು ಅಜಿತ್ ಸಿನಿಮಾದಲ್ಲೂ ಕೂಡ ಇವರು ಅಭಿನಯಿಸಿದರು. ಇನ್ನು ಧೀರಜ್ ಸಿನಿಮಾದಲ್ಲೂ ಕೂಡ ಪೋಷಕ ಪಾತ್ರದಲ್ಲಿ ಮತ್ತು ಪೊಲೀಸ್ ಪಾತ್ರದಲ್ಲಿ ಅಭಿನಯಿಸಿ ಹೆಸರು ಮಾಡಿದರು.